ಇವಾಗ ಜ್ಯೋತಿಗೆ ನೀರನ್ನು ಸುರಿತಾ ಇದ್ದಾರೆ. ಆಮೇಲೆ ಈ ಬೆಂಕಿ ನೀರು ಹಾಕಿ ನೀರು ಕೊಡೋದು ನೀರಿನಿಂದ ಜ್ಯೋತಿಯನ್ನು ಬೆಳೆಸ್ಲಿಕ್ಕತ್ತಾರ. ಅದ್ಭುತ ಅಲ್ಲ ಇದು? ಹಾ ನೋಡ್ರಿ, ನಾನ್ ನಿಮ್ಮ ಮುಂದನೆ ಇಟ್ಟಿದ್ದೀನಿ. ಸರ್ ಕಡೆ ಸೇರಿ ನೀವ್ ಅನ್ಬೋದು ನಾನ್ ಮಾಡಿದ್ರೆ ಏನಾಗ್ತಿತ್ತು, ನೀವೆಲ್ಲ ಮುಂಚೆ ಏನೋ ಮಾಡ್ಕೊಂಡ್ ಬಂದಿರ ಅಂತ ಅನ್ಬೋದು. ಆದ್ರೆ ನೋಡ್ರಿ, ಇವಾಗ ಜ್ಯೋತಿ ಬೆಳಗ್ತಾ ಇದೆ, ಬೆಳಗ್ತಾ ಇದೆ ಇಲ್ರಿ? ಸರ್ ನೀರ್ ಹಾಕಿದಾರಿಲ್ಲ, ಕುಡಿದಿದಾರಿಲ್ರಿ? ನಿಮ್ಗೆ ಏನ್ ಅನ್ಸ್ತದ ವಿಚಾರ ಮಾಡ್ರಿ. ನಿಮ್ ಕೆಲವೊಳಗೆ ಪ್ರಶ್ನೆಗಳು ಉದ್ಭವಿಸ್ತಾ ಇರ್ಬೇಕು. ನಿಮ್ಗೆ ಯಾರಿಗೇನು ಡೌಟ್ ಇದ್ದು ಅಂದ್ರೆ ಪ್ರಶ್ನೆಗಳ ಕೇಳ್ತೀನಿ, ಉತ್ತರ ಹೇಳ್ತಾರ. ಏನು ತೊಂದ್ರೆ ಇಲ್ಲ. ಇಲ್ಲಿ ಮಾಡಿ ತೋರಿಸೋದು ಎಲ್ಲರಿಗೆ ಮೂಢ ನಂಬಿಕೆಗಳನ್ನ ಹೋಗಲಾಡಿಸ್ಬೇಕಾಗಿ ನಾವು ಹೇಳ್ತಾರಿಲ್ಲ. ನೀವು ಬೇಕಾದಂತ ಪ್ರಶ್ನೆ ಕೇಳಿ ಉತ್ತರ ಹೇಳ್ತಾರೆ. ಹಾ, ಪಾಲಕರು ಕೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ನೋಡ್ರಿ, ಸರ್ ಅಂತ ಹೇಳಿದ್ರು, ಅವ್ರು ಮಾಡಿದ್ರು. ಆಲ್ರೆಡಿ ಇವಾಗ ದೀಪ ಬೆಳಗ್ತಾ ಇದೆ, ಜ್ಯೋತಿ ಉರಿತಾ ಇದೆ. ಆಲ್ರೆಡಿ ಒಂದು ಪ್ರಶ್ನೆ ಬಂದದ ಈಗ. ಸರ್ ನೋಡ್ರಿ, ನೀವು ವಿದ್ಯಾರ್ಥಿಗಳು ಕೇಳ್ತಾ ಇಲ್ಲ, ಅವ್ರಿಗೆ ಕುತೂಹಲ ತಡಿಬೇಕಾಗಲ್ಲ. ಪ್ರಶ್ನೆ ಕೇಳ್ತಾ ಇದ್ದವರು ಯಾರಿಗೆ ಸಾಧ್ಯ ಅಂತ ಹೇಳಿ, ಹೌದಲ್ರಿ? ಓಕೆ, ಹೇಳಂದ್ರೆ ಯಾರಿಗಾದ್ರು ಬರ್ತಿದ್ರೆ ಹೇಳ್ಬೋದು. ಮುಕ್ತ ಅವಕಾಶ. ಏನ್ ನಡೆದಂತ ಹೇಳ್ಬೋದು. ಮುಂಚೆ ಎಣ್ಣೆ ಒಳಗೆ ಇದು ಮಾಡಿ ಓಕೆ, ಒಂದೇನೋ ಅವ್ರು ಹೇಳ್ತಾ ಇದಾರೆ, ನೀವು ಮುಂಚೆನೆ ಎಣ್ಣೆ ಒಳಗೆ ಪತ್ಯನ ಅದಕ್ಕೆ ತಗೊಂಡ್ ಬಂದಿರ ಅಂತ ಹೇಳ್ತಾ ಇದಾರೆ. ಆದ್ರೆ ಅದು ನೀರೊಳಗೆ ಉರಿತದನ್ರಿ ಮೇಡಮ್? ನೀರೊಳಗೆ ಉರಿತದ್ರಿ? ಏನ್ರಿ? ಹಾ, ಇದಂತೂ ಸತ್ಯ. ಅಲ್ಲೇನೋ ಒಂದು ನಡೆದ ಘಟನೆ, ಅದ್ರಾಗಂತೂ ಏನು ಸಮಸ್ಯೆ ಇಲ್ಲ. ಸರ್ ಹೇಳಿದಾಗ ಮೇಡಮ್ ಹೇಳ್ದ ಅಲ್ಲೊಂದು ಏನು ಆಗ್ಯದ ಆದ್ರೆ ನಿಮ್ಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅದನ್ನ ಇವತ್ತು ನಾನು ನಿಮ್ಮನ್ನು ಬಯಲು ಮಾಡ್ತೀನಿ ನೋಡ್ರಿ. ಈಗ ಇದು ಬತ್ತಿ ಅಲ್ಲ ನಿಜ. ಆದ್ರೆ ಮೇಡಮ್ ಹೇಳಿದ್ರು ನೀವು ಎಣ್ಣೆ ಒಳಗೆ ಎತ್ಕೊಂಡು ಬಂದೀವಿ ಅಂತ ಹೇಳಿ. ಆದ್ರೆ ಎಣ್ಣೆ ಮತ್ತೆ ನೀರೊಳಗೆ ಹಾಕಿದ್ರೆ ಚುಟ್ಟು ಮಾಡ್ತಾರೆ, ಮತ್ತೆ ಅದು ಉರಿಯೋದಿಲ್ಲ. ಆದ್ರೆ ನಾನು ಬೇರೆ ವಸ್ತುಗಳನ್ನ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀನಿ. ಅದು ಯಾವ್ದನ್ನ ಹೇಳ್ತೀನಿ ನೋಡ್ರಿ ನಿಮ್ಗೆ ಎಲ್ಲರೂ. ಮೆಂಬತ್ತಿ ನೋಡ್ರಿಲ್ಲ? ಹೌದಿಲ್ರಿ? ಹಾ, ಕರ್ಪೂರ ಗೊತ್ತದಲ್ರಿ? ಹಾ, ನಾ ಏನ್ ಮಾಡಿದ್ದೇನೆ ಅಂತಂದ್ರೆ ನಿಮಗ್ ಗೊತ್ತಿಲ್ಲ. ಆ ಹತ್ತಿಯನ್ನು ತಗೊಂಡು, ಕಾಟನ್ ಅನ್ನು ತಗೊಂಡು, ಪತ್ತಿಯನ್ನು ತಗೊಂಡು, ಆ ಮೇನವನ್ನ ನಾವು ಜಳಕಟ್ಟಾಗ ಏನಾಗ್ತದ್ರ, ಕರ್ತದ, ಲಿಕ್ವಿಡ್ ಆಗ್ತದ, ದ್ರವ ಆಗ್ತದ. ಸೊ ಅದರೊಳಗೆ ನಾನೇನ್ ಮಾಡಿದ್ದೀನಿ, ಆ ಪತ್ತಿಯನ್ನ ಸ್ವಲ್ಪ ತೆಗೆದ್ಬಿಟ್ಟಿನಿ. ಜೊತೆಗೆ ಕರ್ಪೂರವನ್ನು ಸ್ವಲ್ಪ ಹಾಕಿರ್ತೀವಿ. ಯಾಕಂದ್ರೆ ಅದು ಚೊಟ್ಟು ಚೊಟ್ಟು ಶಬ್ದ ಬರಬಾರ್ದು ಅಂತ ಹೇಳಿ. ಅದ್ ಯಾಕಂದ್ರೆ ಕರ್ಪೂರ ಏನಾಗ್ತದ ಎಲ್ಲ ವಿಜ್ಞಾನ ಗೊತ್ತದ. ಅದು ನೇರವಾಗಿ ಗಣದಿಂದ ಅನಿಲಕ ರೂಪಕ್ಕೆ ಬರ್ತದ, ದ್ರವ ಆಗಂಗಿಲ್ಲ. ಹಾಗಾಗಿ ನೋಡ್ರಿ, ಈ ಎಲ್ಲ ಪತ್ತಿ ಹೊರಿತಾ ಇದೆ. ಇವಾಗ ನೋಡ್ರಿ, ಬತ್ತಿ ಏನ್ ಮಾಡಿದ್ವಿ ನಾವು, ಆ ಕ್ಯಾಂಡಲ್ ಒಳಗಡೆ ದ್ರವ ಮಾಡಿ ಅದ್ರೊಳಗೆ ಹಾಕಿಕೊಂಡು ನಾವು ಪೂರ್ಣ ತಯಾರು ಮಾಡ್ಕೊಂಡು ಬಂದಿರ್ತೀವಿ. ಆದ್ರೆ ಅದು ನೀರನ್ನ ಕರ್ಕೊಳ್ಳಂಗಿಲ್ಲ. ಕ್ಯಾಂಡಲ್ ಆಯ್ತು, ಇವಾಗ ಕರ್ಪೂರ ಆಯ್ತು, ಅದು ನೀರನ್ನ ತಗೊಳ್ಳೋದಿಲ್ಲ. ನೀರು ಹಾಕಿದ್ರು ಕೂಡ ನೀರು ಬಂದು ಕರ್ಕೊಳ್ಳಂಗಿಲ್ಲ. ಹಂಗಾಗಿ ಅದು ಉರಿತದ ನೋಡಿ. ಈ ಎಲ್ಲ ಪುರಾಣ ಪುರುಷರು ನೀವೇನ ಟಿವಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತೀರಿ, ಹಿಂಗೆಲ್ಲ ಅವರು ಮುಂಚೆ ಎಲ್ಲ ವಸ್ತುಗಳನ್ನು ತಯಾರು ಮಾಡ್ಕೊಂಡು ಬಂದಿರ್ತಾರೆ. ತಯಾರು ಮಾಡ್ಕೊಂಡ್ ಬಂದ ಆದ್ರೆ ನಮಗೆ ಹೇಳಂಗಿಲ್ಲ ಅವ್ರು, ನಾನು ನೀರಿನಿಂದ ಉರಿಯಿಸ್ತೀನಿ, ನೀರಿನಿಂದ ಬೆಂಕಿ ಹಚ್ತೀನಿ ಅಂತಕ್ಕಂಥ ಸಂದೇಶವನ್ನು ನಮ್ಗೆ ಮಾತ್ರ ಕೊಡ್ತಾರೋ. ಆದ್ರೆ ಈ ಹಿಂದ್ಗಡೆ ಏನೊಂದು ಸೈನ್ಸ್ ಐತಿ, ವಿಜ್ಞಾನ ಐತಿ, ಅದನ್ನ ಯಾರು ತಿಳಿಸಿ ಅದಕ್ಕೆ ನೋಡ್ರಿ. ಇಂಥ ಯಾವುದೇ ಘಟನೆಗಳು ನಡೆದ್ರು ಕೂಡ ನೀವು ಅದನ್ನ ನಂಬಬಾರ್ದು. ಅದನ್ನ ಅಲ್ಲಿ ಏನೋ ಒಂದು ಕೈ ಚಾಲಕ ನಡೆದಲ್ಲ ಅಂತಕ್ಕಂಥ ವಿಷಯವನ್ನ ನಾವೆಲ್ಲರೂ ಗಮನಿಸ್ಬೇಕು, ತಿಳ್ಕೋಬೇಕು. ಮತ್ತು ವಿದ್ಯಾರ್ಥಿಗಳು ನೋಡ್ರಿ, ಸರ್ ನೋಡಿದಾರ ಇದ್ರೊಳಗೆ ಇಡ್ಲಿ ಪುಡಿ ಅದ, ನಾವು ಅದನ್ನ ಕೊಟ್ಟು ಪುಡಿ ಮಾಡ್ಕೊಂತ ಮಾಡಿವಿ. ಅದನ್ನ ಏನ್ ಮಾಡ್ತೀವಿ, ನಾನು ಸ್ವಲ್ಪ ಈ ಪ್ಲೇಟ್ ಒಳಗಡೆ ಹಾಕ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ, ಮಾಡಿಲ್ಲ, ಈಗ ತೋರಿಸ್ತಾ ಇದ್ದೀನಿ. ಜೊತೆಗೆ ಇವಾಗ ಹೆಂಗಪ್ಪ ಅಂತಂದ್ರೆ ನಮ್ಮೆಲ್ಲ ಹೊಲದಲ್ಲಿ ಜೋಳ ಗೋಧಿ ಸಮೃದ್ಧವಾಗಿ ಬೆಳೆದಿರ್ತಾವ. ಹಾಗೇನು ಕೂಡ ಜೇನುಗಳು ಕೂಡ ಆ ಎಲ್ಲ ಹೂಗಳಲ್ಲಿರ್ತಕ್ಕಂಥ ಮಕರವನ್ನು ಏರ್ಕೊಂಡು ಸಾಕಷ್ಟು ಎಲ್ಲ ಜೇನುಗಳನ್ನ ಹಾಕುವಂತ ಸಮಯ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಜೇನುತುಪ್ಪ ಅದ. ಈ ಜೇನುತುಪ್ಪಗಳನ್ನ ನಾವೇನ್ ಮಾಡ್ತೀವಿ, ಹಾಕಿದಾಗ
ಇಲ್ಲಿ ಏನ್ ಆಗ್ತೈತಿ ಅಂತಕ್ಕಂಥದ್ದನ್ನ ನೀವೇ ನೋಡಕತ್ತೀರ. ಇಲ್ಲಿ ನಾವು ಇನ್ಕ ಏನ್ ಮಾಡಿದೇವೆ, ದೀಪವನ್ನು ಬೆಳೆಸ್ಬೇಕಾದ್ರೆ, ಜ್ಯೋತಿಯನ್ನು ಬೆಳೆಸ್ಬೇಕಾದ್ರೆ ಬೆಂಕಿ ಪೊಟ್ಟಣ ಸಹಾಯದಿಂದ ದೀಪವನ್ನು ಹಚ್ಚಿದೀವಿ, ಹೌದಿಲ್ರಿ? ಆದ್ರೂ ಕೂಡ ಇಲ್ಲಿ ನಾವೇನು ಅಂದ್ರೆ ಕಡ್ಡಿ ಪೊಟ್ಟಣ ನಾವು ಬಳಕೆನ ಮಾಡೋದಿಲ್ಲ. ಆದ್ರೂ ಕೂಡ ಇಲ್ಲಿ ಶೂನ್ಯದಿಂದ ನಾವೇನ್ ಮಾಡ್ತೇವೆ, ಬೆಂಕಿಯನ್ನ ಬರ್ಸಕ್ಕಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇದು ಮಾಡಬೇಕಂತಂದ್ರೆ ಸುಮ್ಮನೆ ಆಗೋದಿಲ್ಲ. ನಾನು ಇದಕ್ಕೆ ಸಾಕಷ್ಟು ಶ್ರಮ ಪಟ್ಟು ನಮ್ಮ ಗುರುಗಳ ಕಡೆ, ಅಂದ್ರೆ ನಾನು ಬಾಂಗ್ಲಾದೇಶಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಬಂಗಾಳಿ ಬಾಬುಗಳು ಜಾಸ್ತಿ ಇರ್ತಾರೆ. ಅವ್ರ ಕಡೆಯಿಂದ ನಾನು ಆ ಮಂತ್ರವನ್ನು ಕಲ್ಕೊಂಡು ಬಂದು ಇಲ್ಲಿ ಆ ಪವಾಡವನ್ನು ತಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮಂತ್ರ ಹೇಳುವ ಮುಖಾಂತರ ನಾನೇನು ಮಂತ್ರ ಹೇಳ್ತೀನಿ, ಆ ಮಂತ್ರ ಪ್ರಭಾವದಿಂದ ಇಲ್ಲಿ ಶೂನ್ಯದಿಂದ ಬೆಂಕಿ ಬರುವಂತದನ್ನ ನೀವೆಲ್ಲರೂ ಇಲ್ಲಿ ನೋಡ್ತೀರಿ. ಸರ್ ಕೂತ್ಕೊಳ್ರಿ. ನೋಡ್ರಿ, ನಾ ಸ್ವಲ್ಪ ಕ್ಯಾರಿ ಮಾಡ್ಲಕ್ಕ ಅನುಕೂಲ ಆಗಂತೆ ಇದೊಂದು ಜಂಡು ಬಾಂಬ್ ಡಬ್ಬಿ ಅದ, ಅದ್ರೊಳಗಡೆ ಜೇನುತುಪ್ಪ ತಗೊಂಬಂದಿನಿ. ಯಾಕಂದ್ರೆ ಸುಮ್ಮನೆ ದೊಡ್ಡ ಡಬ್ಬಿ ತಗೊಂಡ್ಬೇಡ ಅಂತೇಳಿ, ಯಾಕೆ ನನಗೆ ಒಯ್ಲಿಕ್ಕೆ ತರಲಿಕ್ಕೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಅದ್ರೊಳಗೆ ತಗೊಂಡ್ ಬಂದಿನಿ. ಇವಾಗ ನೋಡ್ರಿ, ಈ ಜೇನುತುಪ್ಪನ್ನ ಈ ಇಡ್ಲಿ ಪುಡಿ ಹಾಕಿ ನಾನು ಮಂತ್ರವನ್ನು ಹೇಳ್ತೀನಿ. ಆ ಮಂತ್ರ ಪ್ರಭಾವದಿಂದ ಎಲ್ಲರಿಗೂ ಕಾಣಿಸ್ತದ್ರಿ, ಏನು ಅಂತ ನೋಡ್ಬೇಕಾಗಿಲ್ಲ, ಎಲ್ಲರಿಗೂ ಗೋಚರ ಆಗ್ತದೆ. ಈಗ ನೋಡೋಣ ನೋಡ್ರಿ, ಇದ್ರ ಒಳಗಡೆ ನಾನು ಏನ್ ಮಾಡಿದೀನಿ, ಇವಾಗ ಮಂತ್ರವನ್ನು ಹಾಕ್ತಾ ಇದ್ದೀನಿ. ಓಂ ಅಬರಕ ಡಬರ ಡಬರ ಕಬರ ಸಕಲ ಕಬೋಗೋ ಬೆಂಕಿ ಹತ್ತು ಉರಿ ಹತ್ತು ಉರಿ ಹತ್ತು ಉರಿ ಹತ್ತು जंतर मंतर जादू दिखावा कलकत्ते वाला जादू दिखावा बेंकी हत्तो उरी हत्तो उरी हत्तो उरी हत्तो ओम अबरक डबरा डबरक अबरा सकल कबो बम सकल कबो बम सकल कबो बम सकल जंतर मंतर काली दिखावा जादू दिखावा उरी हत्तो उरी हत्तो उरी हत्तो ओम उरी हत्तो सो उरी हत्तो हत्तो उरी हत 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 ಯಾರು ಕೈದು ಕಟ್ಟರೆ ನೋಡಿ, ಕೈ ಬಿಟ್ಟು ಬಿಡ್ರಿ, ಕೈ ಕಟ್ಟಿರಬಾರ್ದು. ಮತ್ತೆ ಯಾರು ಚಪ್ಪಲ್ ಬಿಟ್ರೆ ತೆಗೀರಿ, ಹಂಗೆಲ್ಲ ನಮ್ಮ ಪ್ರಯೋಗ ಆಗೋದಿಲ್ಲ. ನಮ್ ನೋಡ್ರಿ ಯಾಕೆ ಆಗೋದು, ಸ್ವಲ್ಪ ಎಲ್ಲರೂ ಆ ಚಪ್ಪಲ್ ಯಾರು ಬಿಟ್ಟಿದ್ರೆ ಕೈ ಕಟ್ಟಿದ್ರೆ ಸ್ವಲ್ಪ ಕೈ ಬಿಟ್ಕೋರಿ, ಕೈ ಬಿಟ್ಟು ಕೆಳಗೆ ನಿಂದ್ರಿ. ಅವಾಗ ಇಲ್ಲಿ ಆ ಶೂನ್ಯದಿಂದ ಏನಾಗ್ತದಪ್ಪ ಅಂತಂದ್ರೆ ಬೆಂಕಿ ಉತ್ಪತ್ತಿ ಆಗ್ತದೆ. ಇಲ್ಲಕ್ಕಂದ್ರೆ ಆಗೋದ್ರಿ. ಅದಕ್ಕೆ ನೀವು ಸ್ವಲ್ಪ ಹಂಗೆ ನೋಡ್ತೀರಿ. ಬೆಂಕಿ ಹತ್ತು ಉರಿ ಹತ್ತು ಉರಿ ಹತ್ತು ಉರಿ ಹತ್ತು ಉರಿ ಹತ್ತು ಉರಿ ಹತ್ತು ಉರಿ ಹತ್ತು ಸಕಲ ಉರಿ ಹತ್ತು ಉರಿ ಹತ್ತು ಉರಿ ಹತ್ತು ಉರಿ ಹತ್ತು ಚಪ್ಪಲ್ ದಬ್ಬಾಗಿದ್ರೆ ಆಗೋದಿಲ್ಲ, ಅರ್ಥನೇ ಆಗ್ತೈತ್ರಿ. ಸ್ವಲ್ಪ ಯಾಕೋ ನಮ್ಮ ಗೋಪಾಲ ಮಂತ್ರ ಯಾಕೋ ಅರ್ಥ ಆಗ್ತೈತ್ರಿ. ಈಗ ಬಹಳ ನಿಷ್ಠೆಯನ್ನು ಮಾಡ್ಬೇಕ್ರಿ. ಯಾಕಂದ್ರೆ ಸುಮ್ಮನೆ ಹಂಗೆ ಮಾಡಿದ್ರೆ ಹತ್ತು ಉರಿ ಹತ್ತು ಉರಿತು ಬರಕಟ ಬರಕಟ ಬಂದ ಸಕಲ ಹತ್ತು ಉರಿ ಹತ್ತು ಉರಿ ಹತ್ತು ಚಪ್ಪಲಲ್ಲಿ ಯಾಕಂದ್ರೆ ಸ್ವಲ್ಪ ಬರ್ಬೇಕಾದ್ರೆ ತಿರ್ಗಾಡ್ತಿರ್ತೀರಿ, ಅದಕ್ಕೆ ಅದು ಸ್ವಲ್ಪ ಲೇಟ್ ಆಗ್ತದೆ. ಆ ಮಡಿಯನ್ನ ಮಾಡ್ಬೇಕ್ರಿ. ಇದು ಅಂದ್ರೆ ಮಾತ್ರ ಇದು ಅವಾರ್ಡ್ ಆಗ್ತೈತಿ. ಯಾಕಂದ್ರೆ ಬಸ್ನಾಗ ಬರ್ಬೇಕಾದ್ರೆ ಯಾರು ಹೆಂಗೆ ಇರ್ತಾರೋ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಇದು ನಮಗೆ ಈ ಅವಾರ್ಡ್ ಮಾಡೋದನ್ನ ಸ್ವಲ್ಪ ಕಠಿಣ ಆಗ್ತೈತಿ. ಆದ್ರೂ ಕೂಡ ನಮ್ಮ ಗುರುಗಳ ಮಂತ್ರ ಯಾವತ್ತೂ ಸೋಲು ಆಗಿಲ್ಲ. ನೋಡ್ರಿ, ಈಗ ಏನ್ ಬಳಸಿದ್ವಿ ನಾವು, ಬೆಂಕಿ ಅಂತ ಹಾಕ್ತಿಲ್ರಿ, ಕಡ್ಡಿ ಪಟ್ಟಣ ಏನು ಕೊರದೇವನ್ರಿ, ಹೇಳ್ಬೋದ್ರಿ. ಏನಿಲ್ಲ, ಕಡ್ಡಿ ಪಟ್ಟಣ ಇಲ್ಲ, ಏನಿಲ್ಲ, ಇದ್ದೇ ಪುಡಿದ ಜೇನುತುಪ್ಪದ. ಆದ್ರೂ ಕೂಡ ಶೂನ್ಯದಿಂದ ಬೆಂಕಿಯನ್ನು ಉತ್ಪತ್ತಿ ಆಯ್ತು. ಇದನ್ನ ಈ ರೀತಿ ನೀವು ನೋಡಿರ್ತೀರಿ ಸಾಕಷ್ಟು ಕಡೆ. ನಿಜವಾಗಿ ಇದು ಪವಾಡ. ನಮ್ಮ ಈ ಫೋನ್ ಹಾಕಿದ್ರೆ ನಮ್ಗೆ ಏನ್ ಗೊತ್ತಾಗಿಲ್ರಿ, ಹೇಳ್ಬೇಕು.